ಹಲೋ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತಂದರೆ ಹೆಲ್ದಿಯಾಗಿ ಒಂದು ಲಡ್ಡು ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಎಳ್ಳು, ಕಡಲೆ ಬೀಜ, ಬೆಲ್ಲ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ ಮತ್ತು ಫ್ಲಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡಿದ್ದೀವಿ. ಮತ್ತು ಸ್ವಲ್ಪ ಒಣ ಕೊಬ್ಬರಿ, ಕಡಲೆ ಬೀಜ, ಎಳ್ಳು ಸಹ ನಾವು ಹುರಿದು ತೊಗೊಂಡಿದ್ದೀವಿ. ಫಸ್ಟಿಗೆ ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಹಣ್ಣಿನ ಬೀಜ, ಅಗಸೆ ಬೀಜನ ನುಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಈಗ ಕಡಲೆ ಬೀಜನೂ ಸಹ ಅದೇ ರೀತಿ ಮಿಕ್ಸಿ ಮಾಡ್ಕೊಳ್ಳೋಣ. ಕಡಲೆ ಬೀಜಕ್ಕೆ ಒಂದು 7ರಿಂದ 8 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಘಮ ಬರುತ್ತೆ ಇದರಲ್ಲಿ. ಈಗ ಇದನ್ನು ಸಹ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಇದು 1 ತಿಂಗಳವರೆಗೂ ಇಟ್ಟರೂ ಸಹ ಹಾಳಾಗೋದಿಲ್ಲ. ಹಾಗೆ ಒಣ ಕೊಬ್ಬರಿನೂ ಸಹ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋಣ. ಈ ಒಣ ಕೊಬ್ಬರಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಮಗೆ ಒಳ್ಳೆ ಶಕ್ತಿ ಕೊಡುತ್ತೆ. ಈ ನಾವು ಏನು ಬೀಜಗಳೆಲ್ಲ ಹಾಕಿದ್ದೀವಲ್ವ, ಅದರಿಂದ ನಮಗೆ ಒಳ್ಳೆ ಶಕ್ತಿ ಕೊಡುತ್ತೆ. ಕೂದಲು ಉದುರೋದು ಮತ್ತು ಸುಸ್ತು ಇದೆಲ್ಲ ಇದ್ರೂ ಸಹ ದಿನಕ್ಕೆ 1 ಲಡ್ಡು ತಿಂದರೆ ಸಾಕು, ನಮಗೆ ಎಷ್ಟೋ ಶಕ್ತಿ ಬರುತ್ತೆ. ಈಗ ನಾವು ಬೆಲ್ಲನ ಒಂದು ಬಾಣಲಿಗೆ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ 1 ಎಳೆ ಪಾಕನ ಮಾಡ್ಕೊಳ್ಬೇಕಿರುತ್ತೆ. ತುಂಬ ಗಟ್ಟಿ ಏನು ಬೇಡ, ಸುಮ್ಮನೆ ಸ್ವಲ್ಪ ಪಾಕ ಬಂದರೆ ಸಾಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈಗ ನೋಡಿ, ಇದು ನಮಗೆ ಪಾಕ ರೆಡಿಯಾಗಿದೆ. ನಾವು ಈ ಪಾಕನ ಏನು ಮಾಡಬೇಕು ಅಂತಂದರೆ, ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಎಳ್ಳು ಮತ್ತು ಕಡಲೆ ಬೀಜ ಎಲ್ಲ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಎಳ್ಳು ಮತ್ತು ಕಡಲೆ ಬೀಜನ ನಾನು ಹಾಗೆ ಹಾಕ್ತಾಯಿದ್ದೀನಿ. ಹಾಗೆ ಹಾಕೋದ್ರಿಂದ ನಮಗೆ ತಿನ್ನೋವಾಗ ಸ್ವಲ್ಪ ಅಲ್ಲಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಪ್ಪ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ. ಈಗ ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಿಸಿ ಇದ್ದಾಗೆ ಈಗ ಉಂಡೆ ಸುತ್ತಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಮಗೆ ಒಳ್ಳೆ ಶಕ್ತಿ ಕೊಡುತ್ತೆ, ಮಕ್ಳಿಗೂ ಕೊಡ್ಬೋದು. ಪೀರಿಯಡ್ಸ್ ಪ್ರಾಬ್ಲಮ್ ಏನಾದರೂ ಇದ್ರೂ ಇದೆಲ್ಲ ಸಾಲ್ವ್ ಮಾಡುತ್ತೆ. ಹಾಗೆ ಶಕ್ತಿನೂ ಬರುತ್ತೆ. ಎಳ್ಳು, ಕಡಲೆ ಬೀಜ, ಕುಂಬಳಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ತುಂಬಾ ಹೆಲ್ತ್ಗೂ ಸಹ ಒಳ್ಳೆಯದು. ಏರ್ ಫಾಲ್ ಆಗೋರು ಎಲ್ಲ ಸಹ ತೊಗೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.